ಇತ ನಟ ಚೇತನ್ಗೆ ಸ್ವಾಭಿಮಾನಿ ಬಳಗ ಸಾಥನ್ನ ನೀಡಿದೆ. ಸಾರಾ ಗೋವಿಂದ್ ವಿರುದ್ಧ ಸ್ವಾಭಿಮಾನಿ ಬಳಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಟ ಚೇತನ್ಗೆ ಸ್ವಾಭಿಮಾನಿ ಬಳಗ ಸಾಥನ್ನ ನೀಡಿರುವಂತದ್ದು. ಸಾರಾ ಗೋವಿಂದ್ ವಿರುದ್ಧ ಸ್ವಾಭಿಮಾನಿ ಬಳಗ ಆಕ್ರೋಶ ವ್ಯಕ್ತಪಡಿಸಿದೆ. ಸ್ವಾಭಿಮಾನಿ ಬಳಗದ ರಾಜ್ಯಾಧ್ಯಕ್ಷ ಚನ್ನಕೇಶವ ಹೇಳಿಕೆಯನ್ನ ನೀಡಿದ್ದಾರೆ. ರಾಜ್ ಬಗ್ಗೆ ಮಾತನಾಡಿ ಚೇತನ್ ಕ್ಷಮೆ ಕೇಳಿದ್ದಾರೆ. ಕ್ಷಮೆ ಕೇಳಿದ್ರು ಸಾರಾ ಗೋವಿಂದ್ ಧಮಕಿಯನ್ನ ಹಾಕಿದ್ದಾರೆ. ಕರ್ನಾಟಕದಲ್ಲಿ ಉಳಿಸಲ್ಲ ಅನ್ನೋದು ತಪ್ಪು. ಕರ್ನಾಟಕ ಯಾರಪ್ಪನ ಮನೆಯ ಸ್ವತ್ತು ಅಲ್ಲ. ನಟ ಚೇತನ್ಗೆ ಸ್ವಾಭಿಮಾನಿ ಬಳಗದ ಚನ್ನಕೇಶವ ಸಪೋರ್ಟ್ ಮಾಡಿರುವಂತದ್ದು. ನಟ ಚೇತನ್ಗೆ ಈಗ ಸ್ವಾಭಿಮಾನಿ ಬಳಗ ಸಾಥನ್ನ ನೀಡಿದೆ. ಸಾರಾ ಗೋವಿಂದ್ ವಿರುದ್ಧ ಸ್ವಾಭಿಮಾನಿ ಬಳಗ ಆಕ್ರೋಶ ವ್ಯಕ್ತಪಡಿಸಿದೆ. ಸ್ವಾಭಿಮಾನಿ ಬಳಗದ ರಾಜ್ಯಾಧ್ಯಕ್ಷ ಚನ್ನಕೇಶವ ಹೇಳಿಕೆಯನ್ನ ನೀಡಿದ್ದಾರೆ. ರಾಜ್ ಬಗ್ಗೆ ಮಾತನಾಡಿ ಚೇತನ್ ಕ್ಷಮೆಯನ್ನ ಕೂಡ ಕೇಳಿದ್ದಾರೆ. ಕ್ಷಮೆ ಕೇಳಿದ್ರು ಕೂಡ ಸಾರಾ ಗೋವಿಂದ್ ಧಮಕಿಯನ್ನ ಹಾಕಿದ್ದಾರೆ. ಕರ್ನಾಟಕದಲ್ಲಿ ಉಳಿಸಲ್ಲ ಅನ್ನೋದು ತಪ್ಪು. ಕರ್ನಾಟಕ ಯಾರಪ್ಪನ ಮನೆಯೂ ಸ್ವತ್ತು ಅಲ್ಲ. ನಟ ಚೇತನ್ಗೆ ಸ್ವಾಭಿಮಾನಿ ಬಳಗದ ಚನ್ನಕೇಶವ ಸಪೋರ್ಟ್ ಅನ್ನ ನೀಡಿದ್ದಾರೆ. ಈ ವಿಷಯದಲ್ಲಿ ನಟ ಚೇತನ್ಗೆ ಈಗ ಸ್ವಾಭಿಮಾನಿ ಬಳಗ ಸಾಥನ್ನ ನೀಡಿರುವಂತದ್ದು. ಸಾರಾ ಗೋವಿಂದ್ ವಿರುದ್ಧ ಸ್ವಾಭಿಮಾನಿ ಬಳಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸ್ವಾಭಿಮಾನಿ ಬಳಗದ ರಾಜ್ಯಾಧ್ಯಕ್ಷ ಚನ್ನಕೇಶವ ಅವರು ಮಾತನಾಡಿದ್ರು. ರಾಜ್ ಬಗ್ಗೆ ಮಾತನಾಡಿ ನಟ ಚೇತನ್ ಕ್ಷಮೆಯನ್ನ ಕೇಳಿದ್ದಾರೆ. ಕ್ಷಮೆಯನ್ನ ಕೇಳಿದ್ರು ಕೂಡ ಸಾರಾ ಗೋವಿಂದ್ ಅವರು ಧಮಕಿಯನ್ನ ಹಾಕಿದ್ದಾರೆ. ಕರ್ನಾಟಕದಲ್ಲಿ ಉಳಿಸಲ್ಲ ಅಂತ ಹೇಳೋದು ತಪ್ಪು. ಕರ್ನಾಟಕ ಯಾರಪ್ಪನ ಮನೆಯೂ ಸ್ವತ್ತಲ್ಲ ಅಂತ ಹೇಳಿರುವಂಥದ್ದು ಸ್ವಾಭಿಮಾನಿ ಬಳಗದವರು. ಈಗ ನಟ ಚೇತನ್ಗೆ ಸ್ವಾಭಿಮಾನಿ ಬಳಗದ ಚನ್ನಕೇಶವ ಅವರು ಸಾಥನ್ನ ನೀಡಿದ್ದಾರೆ. ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ ಬಳಗದ ವತಿಯಿಂದ ನಾವು ಸಹ ಬಂದಿದ್ದೀವಿ. ನಿನ್ನೆ ನಡೆದಿರೋ ವಿಚಾರ ಏನಂತಂದ್ರೆ, ನಮ್ಮ ಚೇತನ್ ಸರ್ ಅವರು ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ವಿಚಾರಧಾರೆ ಬಗ್ಗೆ ಒಂದು ಟ್ವೀಟ್ ಮಾಡಿ ಅದು ತಪ್ಪು ಅಂತ ನಮ್ಮ ಕನ್ನಡ ಪರ ಹೋರಾಟಗಾರರು ವಿಚಾರ ಬಂದಾಗ ಅದನ್ನು ವಿಷಾದ ವ್ಯಕ್ತಪಡಿಸಿದ್ದಾರೆ. ಬಹಿರಂಗವಾಗಿ ಕ್ಷಮಾಪಣೆಯನ್ನು ಕೇಳಿದ್ದಾರೆ. ಅದ್ರ ಬಗ್ಗೆ ನಮ್ದು ಯಾವುದೂ ತಕರಾರಿಲ್ಲ. ಒಬ್ಬ ಡಾಕ್ಟರ್ ರಾಜ್ಕುಮಾರ್ ಮೇರು ನಟನಿಗೆ ಅವಮಾನ ಆದಾಗ ಪ್ರತಿಯೊಬ್ಬ ಸಮಾಜದ ಕಟ್ಟಕಡೆಯ ಪ್ರಜೆನೂ ಸಹ ಕ್ಷಮಾಪಣೆ ಕೇಳೋದ್ರಲ್ಲಿ ದೊಡ್ಡ ತಪ್ಪು ಅಂತದೇನಿಲ್ಲ. ಯಾಕೆಂದ್ರೆ ಅಂಥ ಮೇರು ನಟನಿಗೆ ಅಪಮಾನ ಆದಾಗ ಕ್ಷಮಾಪಣೆ ಕೇಳೋದು ಎಲ್ಲರಿಗೂ ದೊಡ್ಡ ಸಮಂಜಸವಾದಂಥ ವಿಚಾರ. ಅದಕ್ಕೆ ನಾವು ತಲೆ ಬಾಗ್ತೀವಿ. ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ ಬಳಗದ ವತಿಯಿಂದ ನಾವು ಸಹ ಬಂದಿದ್ದೀವಿ. ನಿನ್ನೆ ನಡೆದಿರೋ ವಿಚಾರ ಏನಂತಂದ್ರೆ, ನಮ್ಮ ಚೇತನ್ ಸರ್ ಅವರು ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ವಿಚಾರಧಾರೆ ಬಗ್ಗೆ ಒಂದು ಟ್ವೀಟ್ ಮಾಡಿ ಅದು ತಪ್ಪು ಅಂತ ನಮ್ಮ ಕನ್ನಡ ಪರ ಹೋರಾಟಗಾರರು ವಿಚಾರ ಬಂದಾಗ ಅದನ್ನು ವಿಷಾದ ವ್ಯಕ್ತಪಡಿಸಿದ್ದಾರೆ. ಬಹಿರಂಗವಾಗಿ ಕ್ಷಮಾಪಣೆಯನ್ನು ಕೇಳಿದ್ದಾರೆ. ಅದ್ರ ಬಗ್ಗೆ ನಮ್ದು ಯಾವುದೂ ತಕರಾರಿಲ್ಲ. ಒಬ್ಬ ಡಾಕ್ಟರ್ ರಾಜ್ಕುಮಾರ್ ಮೇರು ನಟನಿಗೆ ಅವಮಾನ ಆದಾಗ ಪ್ರತಿಯೊಬ್ಬ ಸಮಾಜದ ಕಟ್ಟಕಡೆಯ ಪ್ರಜೆನೂ ಸಹ ಕ್ಷಮಾಪಣೆ ಕೇಳೋದ್ರಲ್ಲಿ ದೊಡ್ಡ ತಪ್ಪು ಅಂತದೇನಿಲ್ಲ. ಯಾಕೆಂದ್ರೆ ಅಂಥ ಮೇರು ನಟನಿಗೆ ಅಪಮಾನ ಆದಾಗ ಕ್ಷಮಾಪಣೆ ಕೇಳೋದು ಎಲ್ಲರಿಗೂ ದೊಡ್ಡ ಸಮಂಜಸ